ಕಾಂಗ್ರೆಸ್ ಸರ್ಕಾರಕ್ಕೆ ಕೇಡುಗಾಲ ಬಂದಿದೆ ಎಂದ ಈಶ್ವರಪ್ಪ. ತುಘಲಕ್ಗಿಂತ ವಿಚಿತ್ರ ಸರ್ಕಾರವಿದು ಅಂತ ಹೇಳಿದ್ಯಾರು? ಬಿಕೆ ಹರಿಪ್ರಸಾದ್ ಭಯೋತ್ಪಾದಕ ಎಂದ ಈಶ್ವರಪ್ಪ. ಇದೆಲ್ಲವನ್ನ ನೋಡೋಣ ಜಟಾಪಟಿ ನ್ಯೂಸ್ ಟಾಪ್ 9 ನಲ್ಲಿ. ಬಾಬಾ ಬುಡನ್ಗಿರಿಯಲ್ಲಿ ಗೋರಿ ಧ್ವಂಸ ಪ್ರಕರಣ ರಿಓಪನ್ ಮಾಡಿ ಆರೋಪಿಗಳಿಗೆ ಸಮನ್ಸ್ ನೀಡಿರುವ ಪೊಲೀಸರ ಕ್ರಮವನ್ನ ಮಾಜಿ ಸಚಿವ ಈಶ್ವರಪ್ಪ ಖಂಡಿಸಿದ್ದಾರೆ. ಕಾಂಗ್ರೆಸ್ ಸರ್ಕಾರಕ್ಕೆ ಕೇಡುಗಾಲ ಬಂದಿದೆ. ದೆಹಲಿಯಲ್ಲಿ ಉಗ್ರರ ಬಂಧನ, ಇತ್ತ ರಾಷ್ಟ್ರಭಕ್ತರಿಗೆ ತೊಂದರೆ, ಇದನ್ನ ಯಾವುದೇ ಕಾರಣಕ್ಕೂ ಸಹಿಸುವುದಿಲ್ಲ. ಹಿಂದೂ ಕಾರ್ಯಕರ್ತರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಇದರ ವಿರುದ್ಧ ಉಗ್ರ ಹೋರಾಟ ಮಾಡೋದಾಗಿ ಕೆಎಸ್ ಈಶ್ವರಪ್ಪ ಎಚ್ಚರಿಕೆ ಕೊಟ್ಟಿದ್ದಾರೆ. ಪೀಠದ ಹೋರಾಟಗಾರರಿಗೆ ಈಗ ಮತ್ತೆ 7 ವರ್ಷದ ನಂತರ ಅವರಿಗೆ ನೋಟಿಸ್ ಅನ್ನು ಕಳಿಸಂತ ಒಂದು ದುಷ್ಕೃತ್ಯವನ್ನು ಕಾಂಗ್ರೆಸ್ಸಿನ ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ಅವರ ಸರ್ಕಾರ ಮಾಡಿದೆ. 32 ವರ್ಷದ ಬಳಿಕ ಕರಸೇವಕರನ್ನ ಅರೆಸ್ಟ್ ಮಾಡಿದ್ದಾರೆ. ರಾಜ್ಯದಲ್ಲಿ ಇರೋದು ಹುಚ್ಚು ಸರ್ಕಾರ ಅಂತ ಈಶ್ವರಪ್ಪ ಕಿಡಿಕಾರಿದ್ದಾರೆ. ಮೊಹಮ್ಮದ್ ಬಿನ್ ತುಘಲಕ್ಗಿಂತ ವಿಚಿತ್ರ ಸರ್ಕಾರ ಇದು. ಕೂಡಲೇ ನಮ್ಮ ಕರಸೇವಕರನ್ನ ರಿಲೀಸ್ ಮಾಡಬೇಕು. ಕರಸೇವಕರನ್ನ ಬಂಧಿಸಿದ ಅಧಿಕಾರಿ ಸಸ್ಪೆಂಡ್ ಮಾಡಿ. ರಾಜ್ಯ ಸಮಿತಿ ತೀರ್ಮಾನದವರೆಗೂ ಸುಮ್ಮನಿರ್ತೇವೆ. ಮುಂದಿನ ಹೋರಾಟದ ಬಗ್ಗೆ ನಾವು ಮುಂದೆ ಹೇಳ್ತೇವೆ ಅಂತ ಶಿವಮೊಗ್ಗದಲ್ಲಿ ಈಶ್ವರಪ್ಪ ಹೇಳಿದ್ದಾರೆ. ಪೂಜಾರಿಯ 32 ವರ್ಷ ಕೆಳಗಿನ ಕೇಸನ್ನು ರಿಓಪನ್ ಮಾಡಿ ಅವನಿಗೆ ಅರೆಸ್ಟ್ ಮಾಡಿ ಜೈಲಿಗೆ ಹಾಕಿರೋಂಥ ಸಂದರ್ಭದಲ್ಲಿ ಇಡೀ ಹಿಂದೂ ಸಮಾಜ ಇವತ್ತು ರಾಜ್ಯದಲ್ಲಿ ಪ್ರತಿಭಟನೆ ಮಾಡ್ತಾ ಇದೆ. ಹುಚ್ಚುಚ್ಚಾಗಿ ಹೇಳಿಕೆ ಕೊಡ್ತಾ ಇರುವವರನ್ನ ಯಾಕೆ ಬಂಧಿಸಿಲ್ಲ? ಬಿಕೆ ಹರಿಪ್ರಸಾದ್ ಅವರನ್ನ ಯಾಕೆ ಅರೆಸ್ಟ್ ಮಾಡಿಲ್ಲ ಅಂತ ಈಶ್ವರಪ್ಪ ಪ್ರಶ್ನಿಸಿದ್ದಾರೆ. ರಾಜ್ಯದಲ್ಲಿ ಗೋದ್ರಾ ಗಲಭೆ ಆಗುತ್ತೆ ಅಂತ ಹರಿಪ್ರಸಾದ್ ಹೇಳ್ತಾನೆ. ಆ ಭಯೋತ್ಪಾದಕನನ್ನ ಯಾಕೆ ಅರೆಸ್ಟ್ ಮಾಡಿಲ್ಲ? ಅವನನ್ನ ಯಾಕೆ ಇನ್ನೂ ಬಂಧಿಸಿ ಜೈಲಿಗೆ ಕಳಿಸಿಲ್ಲ? ಅವನು ಕಾಂಗ್ರೆಸ್ ಪಕ್ಷದವ ಅಂತ ಬಂಧಿಸಿಲ್ವಾ? ಭಯದ ವಾತಾವರಣ ಸೃಷ್ಟಿಸಿದ್ರೆ ನಾವು ಹೆದರಲ್ಲ. ಹರಿಪ್ರಸಾದ್ ಒಬ್ಬ ರಾಷ್ಟ್ರದ್ರೋಹಿ ಅಂತ ಈಶ್ವರಪ್ಪ ಕಿಡಿಕಾರಿದ್ದಾರೆ. ಹರಿಪ್ರಸಾದನ್ನ ಅರೆಸ್ಟ್ ಮಾಡಿ ಅವ್ರನ್ನ ಪೊಲೀಸ್ ಸ್ಟೇಷನ್ ಇಟ್ಟು ಸರಿಯಾದ ಶಿಕ್ಷೆ ಕೊಟ್ಟರೆ ಅವ್ರು ಬಾಯಿ ಬಿಡ್ತಾರೆ, ಅವ್ರ ಹಿಂದೆ ಯಾರು ಇದ್ದಾರೆ ಅಂತ. ಅದಾಗಲಿಲ್ಲ ಅಂತಂದರೆ ಮುಂದೆ ನಾವು ಕೇಂದ್ರದ ಗೃಹ ಮಂತ್ರಿಗಳ ಜೊತೆಗೆ ಭೇಟಿ ಮಾಡಬೇಕು. ಸಂಘಟನೆಗಳನ್ನ ತುಳಿಯುವ ಉದ್ದೇಶದಿಂದಲೇ ದತ್ತಪೀಠ ಹೋರಾಟಗಾರರ ವಿರುದ್ಧದ ಕೇಸ್ ರಿಓಪನ್ ಮಾಡಲಾಗಿದೆ ಅಂತ ಚಿಕ್ಕಮಗಳೂರಿನಲ್ಲಿ ಸಿಟಿ ರವಿ ಆರೋಪಿಸಿದ್ದಾರೆ. ನಾವು ಎದೆಗುಂದುವುದಿಲ್ಲ, ಹೋರಾಟ ಮಾಡ್ತೇವೆ. ಯೋಜನಾಬದ್ಧವಾಗಿ ಸಂಘಟನೆಗಳನ್ನ ಮಣಿಸುತ್ತಿದ್ದಾರೆ. ನಾವು ಹೋರಾಟ ಮಾಡ್ತೇವೆ, ನಾವು ಸುಮ್ಮನೆ ಕೂರೋದಿಲ್ಲ ಅಂತ ಸಿಟಿ ರವಿ ಸರ್ಕಾರದ ವಿರುದ್ಧ ಗುಡುಗಿದ್ದಾರೆ. ಪೂರ್ವ ಯೋಜನೆ ಮಾಡಿ ಆ ಪೂರ್ವ ಯೋಜನೆ ಪ್ರಕಾರವೇ ನೆರೆಟಿವ್ ಸೆಟ್ ಮಾಡಲಿಕ್ಕೆ ಬೇಕಾದಂಥ ತಂಡವನ್ನು ರೆಡಿ ಮಾಡಿಕೊಂಡು ಘಟನೆಗಳನ್ನು ಮಾಡುವಂಥದ್ದು ಇತ್ತೀಚಿನ ಕೆಲವು ವಿದ್ಯಮಾನಗಳಿಂದ ವ್ಯಕ್ತ ಆಗುತ್ತೆ. ದೀಪ ಆರುವ ಮುನ್ನ ಹೆಚ್ಚು ಉರಿಯುತ್ತದೆ. ಅದರಂತೆ ಕಾಂಗ್ರೆಸ್ಗೆ ವಿನಾಶಕಾಲೆ ವಿಪರೀತ ಬುದ್ಧಿ ಎಂಬಂತಾಗಿದೆ ಅಂತ ಬಿಜೆಪಿ ನಾಯಕ ಪಿ ರಾಜೀವ್ ಕಿಡಿಕಾರಿದ್ದಾರೆ. ಕಾಂಗ್ರೆಸ್ ಅಂದ್ರೆ ಭಯ ಪಡಬೇಕು ಅಂತ ಮಾಡ್ತಿದ್ದಾರ, ಹಿಂದೂಗಳು ಅಂದ್ರೆ ಭಯ ಪಡಬೇಕು ಅಂತ ಮಾಡ್ತಾ ಇದ್ದಾರ. ದತ್ತಪೀಠದ ಕೇಸ್ ರಿಓಪನ್ ಮಾಡುವ ಮೂಲಕ ಹಿಂದೂಗಳ ಮೇಲೆ ಎಷ್ಟು ಅಸೂಯೆ ಅಂತ ತೋರಿಸ್ತಾ ಇದೆ. ಸರ್ಕಾರ ಯಾಕೆ ಚೆಲ್ಲಾಟ ಆಡ್ತಾ ಇದೆ ಅಂತ ರಾಜ್ಯ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಪಿ ರಾಜೀವ್ ಕಿಡಿಕಾರಿದ್ದಾರೆ. ಆಡಳಿತದಲ್ಲಿ ಹಿಂದೂಗಳು ನೆಮ್ಮದಿಯಿಂದ ಬದುಕಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿ ನೀವು ಎಲ್ಲರೂ ಲೇಬಲ್ ಅನ್ನು ಹಚ್ಚಿಕೊಂಡು ಈ ಕಾಂಗ್ರೆಸ್ಸಿನ ಮಂತ್ರಿಗಳು, ಶಾಸಕರು ಸಮಾಜದಲ್ಲಿ ಓಡಾಡ್ತೀರಾ? ದತ್ತಪೀಠ ಹೋರಾಟಗಾರರ ಕೇಸ್ ರಿಓಪನ್ ವಿಚಾರಕ್ಕೆ ಪ್ರಮೋದ್ ಮುತಾಲಿಕ್ ಕೆಂಡಾಮಂಡಲರಾಗಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಅವರು, ಜನವರಿ 22ರವರೆಗೂ ಹಿಂದೂಗಳಿಗೆ ಪ್ರಹಾರ ಮಾಡ್ತಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪಕ್ಕಾ ಹಿಂದೂ ವಿರೋಧಿ ಅಂತ ಪ್ರಮೋದ್ ಮುತಾಲಿಕ್ ಹರಿಹಾಯ್ದಿದ್ದಾರೆ. ರಾಜ್ಯದಲ್ಲಿ ಟಿಪ್ಪು ಆಡಳಿತ, ತುಘಲಕ್ ಆಡಳಿತವಿದೆ. ಕೇವಲ ಮುಸ್ಲಿಮರಿಗಾಗಿ ಸರ್ಕಾರ ಇದೆ ಅನ್ನೋ ತರಹ ಇದೆ. ಹಿಂದೂ ವಿರೋಧಿ ಅತಿ ಆಯಿತು. ಇದು ಹೀಗೆ ಮುಂದುವರೆದರೆ ರಾಜ್ಯಾದ್ಯಂತ ಹೋರಾಟ ಮಾಡಬೇಕಾಗುತ್ತೆ ಅಂತ ಎಚ್ಚರಿಕೆ ನೀಡಿದ್ದಾರೆ. ಸುಳ್ಳು ಕೇಸ್ಗಳನ್ನು ಹಾಕಿ ಕರಪ್ಟ್ ಭ್ರಷ್ಟಾಚಾರ ಮಾಡಿದೆ. ತಮಗೆ ದುಡ್ಡು ಬೇಕು ಅಂತಂದ್ರೆ ಕೇಸ್ ಹಾಕಿ ಅಂತ ಹೇಳಿ ಇವತ್ತು ಈ ವ್ಯಕ್ತಿನೂ ಕೂಡ ಬೇರೆಯವ್ರನ್ನ ಯಾಕೆ ಅರೆಸ್ಟ್ ಮಾಡಿಲ್ಲ ಅಂತಂದ್ರೆ ಅವ್ರು ದುಡ್ಡು ಕೊಟ್ಟಿದ್ದಾರೆ, ಅಲ್ಲಿ ದುಡ್ಡು ವಸೂಲಿ ಮಾಡಿದ್ದಾರೆ. ಇವ್ರು ದುಡ್ಡು ಕೊಡಕ್ಕಾಗಿಲ್ಲ, ಹೀಗಾಗಿ ಇವ್ರು ಅರೆಸ್ಟ್ ಮಾಡಿ ಒಳಗಡೆ ಹಾಕಿದ್ದಾರೆ. ಮತ್ತೊಂದು ಗೋದ್ರಾ ಹತ್ಯಾಕಾಂಡ ಆಗದಂತೆ ನೋಡ್ಕೊಳ್ಳಿ ಎಂಬ ಬಿಕೆ ಹರಿಪ್ರಸಾದ್ ಹೇಳಿಕೆಗೆ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿ ಕಿಡಿಕಾರಿದ್ದಾರೆ. ಜವಾಬ್ದಾರಿ ಸ್ಥಾನದಲ್ಲಿ ಇದ್ದವರು ವಿಚಾರದ ಗಂಭೀರತೆ ಅರಿಯಬೇಕು. ಈ ವಿಚಾರವನ್ನ ಮೊದಲು ಪೊಲೀಸ್ ಇಲಾಖೆಗೆ ತಿಳಿಸಬೇಕು. ಈ ವಿಚಾರ ಯಾರಾದ್ರೂ ಕೇಳಿದ್ರೆ ಹೇಳ್ತೇವೆ. ಇವರು ಯಾರನ್ನೋ ರಕ್ಷಿಸುವುದಕ್ಕೆ ಮುಂದಾಗಿದ್ದಾರೆ ಎಂಬ ಸಂಶಯ ಮೂಡ್ತಾ ಇದೆ. ಪ್ರಜೆಗಳ ರಕ್ಷಣೆಯೋ ವಿಧ್ವಂಸಕ ಕೃತ್ಯ ಮಾಡಿದವರ ರಕ್ಷಣೆಯೋ ಅಂತ ಬೇಸರ ಹೊರಹಾಕಿದ್ದಾರೆ.
ಮತ್ತೊಂದು ಗೋದ್ರಾ ಹತ್ಯಾಕಾಂಡ ಆಗದಂತೆ ನೋಡಿಕೊಳ್ಳಿ ಎಂಬ ಬಿಕೆ ಹರಿಪ್ರಸಾದ್ ಹೇಳಿಕೆಗೆ ಬಿಜೆಪಿ ನಾಯಕ ರವಿಕುಮಾರ್ ಕಿಡಿಕಾರಿದ್ದಾರೆ. ಬಿಕೆ ಹರಿಪ್ರಸಾದ್ಗೆ ಓದುವ ಅಭ್ಯಾಸ ಇದ್ರೆ ಘಟನೆ ಬಗ್ಗೆ ತಿಳಿಯಲಿ. ಗೋದ್ರಾ ಘಟನೆ ಬಗ್ಗೆ ತಿಳಿದು ಅವರೇ ಸುದ್ದಿಗೋಷ್ಠಿ ಮಾಡಲಿ. ಅಲ್ಪಸಂಖ್ಯಾತರು ಟೆರರಿಸ್ಟ್ಗಳು ರೈಲಿಗೆ ಬೆಂಕಿ ಇಟ್ಟಿದ್ದರು. ಅದರ ನಂತರದ ಇತಿಹಾಸ ದೇಶಕ್ಕೆ ಜಗತ್ತಿಗೆ ಗೊತ್ತಿದೆ. ಇದೇ ತರಹದ ಘಟನೆ ಆಗುವ ಬಗ್ಗೆ ಗೊತ್ತಿದೆ ಅಂತಿದ್ದಾರೆ. ಘಟನೆ ಆಗುತ್ತದೆ ಅಂತ ಗೊತ್ತಾದ್ರೂ ಸುಮ್ಮನೆ ಯಾಕೆ ಕೂತಿದ್ದಾರೆ ಅಂತ ಪ್ರಶ್ನಿಸಿದ್ದಾರೆ. ಟೆರರಿಸ್ಟ್ಗಳು ಅವತ್ತು ಗೋಧ್ರಾದಲ್ಲಿ ಆ ರೈಲಿಗೆ ಬೆಂಕಿಯನ್ನು ಹಚ್ತಾರೆ. ಅದರ ನಂತರದ ಇತಿಹಾಸ ತಮಗೆಲ್ರಿಗೂ ಜಗತ್ತಿಗೆ ದೇಶಕ್ಕೆ ಗೊತ್ತಿದೆ. ಅದೇ ಥರದ ಘಟನೆ ಈಗ ಆಗುತ್ತೆ. ನನಗೆ ಬಲ್ಲ ಮೂಲಗಳಿಂದ ಗೊತ್ತಾಗಿದೆ, ನನಗೆ ಪಕ್ಕಾ ಗೊತ್ತಾಗಿದೆ ಈ ಥರದ ಘಟನೆ ಆಗತ್ತೆ ಅಂತ ಹೇಳಿದ್ದಾರೆ. ಘಟನೆ ಆಗತ್ತೆ ಅಂತ ನಿಮಗೆ ಗೊತ್ತಿದ್ರು ಸುಮ್ಮನೆ ಯಾಕೆ ಕೂತ್ಕೊಂಡಿದ್ದಾರೆ? ಮತ್ತೊಂದು ಗೋದ್ರಾ ಹತ್ಯಾಕಾಂಡ ಆಗದಂತೆ ನೋಡಿಕೊಳ್ಳಿ ಎಂಬ ಬಿಕೆ ಹರಿಪ್ರಸಾದ್ ಹೇಳಿಕೆಗೆ ಸಂಸದ ತೇಜಸ್ವಿ ಸೂರ್ಯ ಕಿಡಿಕಾರಿದ್ದಾರೆ. ಬಿಕೆ ಹರಿಪ್ರಸಾದ್ ಬೇಜವಾಬ್ದಾರಿ ಹೇಳಿಕೆ ಕೊಡೋದ್ರಲ್ಲಿ ನಿಸ್ಸೀಮರು. ಅವರು ಈ ರೀತಿ ಹೇಳಿಕೆ ಕೊಟ್ಟಿರೋದು ಇದೇ ಮೊದಲೇನಲ್ಲ. ಬಾಲಾಕೋಟ್ ಏರ್ ಸ್ಟ್ರೈಕ್ ಮಾಡಿದಾಗ ಸಾಕ್ಷ್ಯಾಧಾರ ಕೇಳಿದ್ರು. ಹೀಗೆ ಪ್ರಶ್ನೆ ಕೇಳಿದ್ದಕ್ಕೆ ಚುನಾವಣೆಯಲ್ಲಿ ಅವರನ್ನ ಸೋಲಿಸಿದ್ರು. ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಜನ 3.5 ಲಕ್ಷ ಮತಗಳ ಅಂತರದಿಂದ ಸೋಲಿಸಿದ್ದರೂ ಬುದ್ಧಿ ಕಲಿಯಲಿಲ್ಲ. ನಿಷೇಧಿತ ಪಿಎಫ್ಐನಂತಹ ಸಂಘಟನೆಯೊಂದಿಗೆ ಹರಿಪ್ರಸಾದ್ ಸಂಪರ್ಕ ಇದೆ. ಬಿಕೆ ಹರಿಪ್ರಸಾದ್ ವಿರುದ್ಧ ಎನ್ಐಎ ತನಿಖೆಗೆ ಮನವಿ ಮಾಡ್ತೇನೆ ಅಂತ ಆರೋಪಿಸಿದ್ದಾರೆ.